ದೇಶದ ಉದ್ದಕ್ಕೂ ಇವತ್ತು ರೈತರ ಹೋರಾಟ. ಕೇಂದ್ರ ರಾಜ್ಯ ಸರ್ಕಾರಗಳ ರೈತ ವಿರೋಧಿ ನೀತಿಗಳ ವಿರುದ್ಧ ರೈತರು ಬೀದಿಗಿಳಿದಿದ್ರು. ಬೆಂಗಳೂರಿನಿಂದ ದೆಹಲಿವರೆಗೂ ಪ್ರತಿಭಟನೆ ಇತ್ತು. ಇನ್ನು ರಾಜ್ಯಸಭೆಯಲ್ಲಿ ಗಲಾಟೆ ಮಾಡಿದ ಸಂಸದರ ಅಮಾನತಾಗಿದೆ. ಹಾಗೆ ದೇಶದ ಯಾವುದೇ ರೈತರು ಆತಂಕ ಪಡಬೇಕಾಗಿಲ್ಲ ಅನ್ನೋದು ಪ್ರಧಾನಿ ವಾದ. ಭೂ ಸುಧಾರಣೆ ಕೃಷಿ ನೀತಿಗಳ ವಿರುದ್ಧ ಹೋರಾಟ. ಕೇಂದ್ರ ರಾಜ್ಯ ಸರ್ಕಾರಗಳಿಗೆ ಅನ್ನದಾತರ ಡೆಡ್ಲೈನ್. ಬೆಂಗಳೂರಿಂದ ದಿಲ್ಲಿವರೆಗೂ ಇವತ್ತು ರೈತರ ಹೋರಾಟ ಇತ್ತು. ಬೆಂಗಳೂರಿನಲ್ಲಿ ಭೂ ಸುಧಾರಣಾ ಕಾಯ್ದೆ, ಎಪಿಎಂಸಿ ಕಾಯ್ದೆ, ವಿದ್ಯುತ್ ಕಾಯ್ದೆ ತಿದ್ದುಪಡಿ ಸುಗ್ರೀವಾಜ್ಞೆ ವಿರೋಧಿಸಿ ಪ್ರತಿಭಟನೆ ನಡೆಯಿತು. ಕೋಡಿಹಳ್ಳಿ ಚಂದ್ರಶೇಖರ್ ಹಾಗೂ ಕುರುಬೂರು ಶಾಂತಕುಮಾರ್ ನೇತೃತ್ವಗಳ 2 ಬಣಗಳ ರೈತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು. ರೈಲ್ವೆ ನಿಲ್ದಾಣದಿಂದ ಆರಂಭವಾದ ರ್ಯಾಲಿ ಆನಂದರಾವ್ ಸರ್ಕಲ್, ಫ್ರೀಡಂ ಪಾರ್ಕ್, ಮೌರ್ಯ ಸರ್ಕಲ್ ಸೇರಿತು. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಎಚ್.ಎಸ್. ದೊರೆಸ್ವಾಮಿ ಸೇರಿ ಹಲವು ನಾಯಕರು ರೈತರಿಗೆ ಸಾಥ್ ಕೊಟ್ಟರು. ಭಾರತ ದೇಶದ ಮಟ್ಟದಲ್ಲಿ ಸಂಘಟಿತ ಕೆಲಸ ನಡೀತಾ ಇದೆ. ದಿಲ್ಲಿಯ ರೈತರು ನಮಗೆ ಒತ್ತಾಯ ತಂದಿದ್ದು ಕರ್ನಾಟಕದ ಬಹಳ ಪ್ರಮುಖ ಸಂಘಟನೆಗಳನ್ನು ಸಂಪರ್ಕ ಮಾಡಿ ಸೂಕ್ತವಾದರೆ ಕರ್ನಾಟಕ ಬಂದಿಗೆ ಕರೆ ಕೊಡುವಂತ ತೀರ್ಮಾನವನ್ನು ಕೈಗೊಳ್ತೇವೆ. ಸೆಪ್ಟೆಂಬರ್ 25ಕ್ಕೆ ಭಾರತ ಬಂದ್. ರೈತರ ಬೇಡಿಕೆ ಈಡೇರದಿದ್ದರೆ ಬಂದ್. ಈ ಮಧ್ಯೆ ಸರ್ಕಾರದ ನಿರ್ಧಾರಗಳ ವಿರುದ್ಧ ಆಲ್ ಇಂಡಿಯಾ ಕಿಸಾನ್ ಸಂಘರ್ಷ ಸಮಿತಿ ಸೆಪ್ಟೆಂಬರ್ 25ರಂದು ಭಾರತ್ ಬಂದ್ಗೆ ಕರೆ ನೀಡಲಾಗಿದೆ. ಚರ್ಚೆ ಮಾಡಿ ಅದ್ರ ಬಗ್ಗೆ ತೀರ್ಮಾನ ಹೇಳ್ತೀವಿ. ಯಾಕಂದ್ರೆ ಸಭೆಗೆ ಅತಿಥಿಯಾಗಿ ಬಂದಿದ್ರು, ಅವರು ಆಲ್ ಇಂಡಿಯಾ ಲೆವೆಲ್ ಆಗಿರ್ತಕ್ಕಂಥ ವಿಚಾರನ ಹೇಳಿದ್ದಾರೆ. ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿ ನಿರ್ಧಾರ ಕೈಗೊಳ್ತೀವಿ. ದಿಲ್ಲಿಯಲ್ಲೂ ಮುಳುಗಿತ್ತು ರೈತಪರ ಧ್ವನಿ. ಕೃಷಿ ಮಸೂದೆ ವಿರುದ್ಧ ಪ್ರತಿಪಕ್ಷಗಳ ಸಿಟ್ಟು. ರಾಜ್ಯಸಭೆಯಲ್ಲಿ ನಿನ್ನೆ ಪಾಸಾದ ಕೃಷಿ ಮಸೂದೆ ವಿಚಾರ ಇವತ್ತು ಕೂಡ ರಾಜ್ಯಸಭೆಯಲ್ಲಿ ಗದ್ದಲ ಎಬ್ಬಿಸಿತು. ನಿನ್ನೆ ಗಲಾಟೆ ಮಾಡಿದ್ದ 8 ಸದಸ್ಯರ ಅಮಾನತು ಕೂಡ ಆಯಿತು. ಈ ಎಲ್ಲದರ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿತು. ಮೋದಿ ಅವರು ರೈತರನ್ನ ಸಂಪೂರ್ಣವಾಗಿ ಮುಗಿಸಬೇಕು ಅನ್ನತಕ್ಕಂಥ ನೀತಿಯನ್ನ ಅವರು ಮಾಡಿದ್ದಾರೆ. ದೇಶದ ರೈತರ ಅಭಿವೃದ್ಧಿಗೆ ಅಷ್ಟೇ ಅಲ್ಲ, ಅವರ ಕಲ್ಯಾಣಕ್ಕೆ ತೊಂದರೆ ಆಗ್ತದೆ. ಈ ಕೋವಿಡ್ ಅಂತ ಪೀರಿಯಡ್ನಲ್ಲೂ ಕೂಡ GDP ಇನ್ನೂ ಉಳಿದಿದೆ. ಅಂದರೆ ನಮ್ಮ ರೈತರು ಅದನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಇಂಥ ತೊಂದರೆಯಲ್ಲೂ ಕೂಡ ಅವರು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಮೋದಿಜಿ ಯಾವಾಗಲೂ ಕೂಡ ಅವರು ಬಡವರ ಪರವಾಗಿಲ್ಲ, ರೈತರ ಪರವಾಗಿಲ್ಲ, ಕೂಲಿಕಾರರ ಪರವಾಗಿಲ್ಲ, ಮಜ್ದೂರ್ ಪರವಾಗಿಲ್ಲ. ರೈತರ ರಕ್ಷಣೆ, ಆರ್ಥಿಕ ಸದೃಢತೆಗೆ ಬಲ. ಕೃಷಿ ಮಸೂದೆ ಸಮರ್ಥಿಸಿಕೊಂಡ ಪ್ರಧಾನಿ. ದೇಶವ್ಯಾಪಿ ರೈತರ ಹೋರಾಟ ಮೊಳಗಿರುವಾಗಲೇ ಪ್ರಧಾನಿ ಮೋದಿ ಸರ್ಕಾರದ ನಿರ್ಧಾರ ಸಮರ್ಥಿಸಿಕೊಂಡರು. ಕೃಷಿ ವಿಧೇಯ ಐತಿಹಾಸಿಕ ನಿರ್ಧಾರ. ಹೊಸ ಕಾಯ್ದೆಯಿಂದ ರೈತರ ಆರ್ಥಿಕ ವ್ಯವಸ್ಥೆ ಸುಧಾರಣೆ ಆಗುತ್ತೆ. ಹೊಸ ಕಾನೂನಿನಿಂದ ರೈತರಿಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಯಾರಿಗಾದ್ರೂ ಎಲ್ಲಿಯಾದ್ರೂ ಅವರ ಬೆಲೆಗೆ ಮಾರಬಹುದಾಗಿದೆ ಎಂದರು. अब देश अंदाजा लगा सकता है कि अचानक कुछ लोगों को जो दिक्कत होनी शुरू हुई है वो क्यों हो रही है, कि अब कृषि मंडियों का क्या होगा. क्या कृषि मंडियां बंद हो जाएगी? क्या वहां पर खरीद बंद हो जाएगी? जी नहीं, ऐसा कतई नहीं होगा. और मैं यहां स्पष्ट कर देना चाहता हूं कि ये कानून, ये बदलाव कृषि मंडियों के खिलाफ नहीं है. कृषि मंडियों में जैसे काम पहले होता था वैसे ही अब भी होगा. बल्कि ये हमारी ही एनडीए सरकार है जिसने देश की कृषि मंडियों को आधुनिक बनाने के लिए निरंतर काम किया है. ಇದೆಲ್ಲ ಆಗುತ್ತಲೇ ಕೇಂದ್ರ ಸರ್ಕಾರ ಕೆಲ ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆಯನ್ನ ಹೆಚ್ಚಿಸಿದೆ. ಗೋಧಿ, ಹುರುಳಿ, ಬಾರ್ಲಿ, ಕಡಲೆಕಾಳು, ಉದ್ದು, ಸಾಸಿವೆ ಹಾಗೂ ಸೂರ್ಯಕಾಂತಿ ಬೆಳೆಗಳ ಬೆಂಬಲ ಬೆಲೆಯನ್ನ ಹೆಚ್ಚಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮತ್ತೆ
ಹೋರಾಟ ಮಾಡುವಂತಹ ಸೂಚನೆಯಂತೂ ಕೊಟ್ಟಿದ್ದಾರೆ ರೈತರು. ನೋಡೋಣ ಏನಾಗುತ್ತೆ, ಸರ್ಕಾರ ಮಣಿಯತ್ತಾ ಅನ್ನೋದು. ಇನ್ನು ವಿಧಾನಸೌಧದಲ್ಲಿ ಬಿಜೆಪಿ ನಾಯಕರ ಡಿಶುಂ ಅಧಿಕಾರಿಯ ಟ್ರಾನ್ಸ್ಫರ್ ವಿಚಾರವಾಗಿ ಸಚಿವ ಕೆಸಿ ನಾರಾಯಣಗೌಡ, ಕಡೂರು ಶಾಸಕ ಬೆಳ್ಳಿ ಪ್ರಕಾಶ್ ನಡುವೆ ಗಲಾಟೆ ಆಗಿದೆ. ಸಚಿವರ ಸಮ್ಮುಖದಲ್ಲೇ ಆದ ಈ ಗಲಾಟೆ ಬಿಜೆಪಿ ನಾಯಕರನ್ನೇ ಮುಜುಗರಕ್ಕೀಡಾಗಿಸಿದೆ. ಇದನ್ನ ದೊಡ್ಡದು ಮಾಡೋದು ಬೇಡ ಅಂತವ್ರೆ ಗೌಡ್ರು. ಒಂದು ಟ್ರಾನ್ಸ್ಫರ್, ಇಬ್ಬರ ಜಗಳ. ಶಾಸಕ ಸಚಿವರ ಡಿಶುಂ ಬಿಜೆಪಿಗೆ ಮುಜುಗರ. ಅಧಿವೇಶನದ ನಡುವೆಯೇ ಬಿಜೆಪಿ ಶಾಸಕ ಸಚಿವರ ವೈಮನಸ್ಸು ಜಗಜ್ಜಾಹೀರಾಗಿದೆ. ತೋಟಗಾರಿಕಾ ಸಚಿವ ಕೆಸಿ ನಾರಾಯಣಗೌಡ ವಿರುದ್ಧದ ಸಿಟ್ಟನ್ನ ಕಡೂರು ಶಾಸಕ ಬೆಳ್ಳಿ ಪ್ರಕಾಶ್ ಹೊರಹಾಕಿದ್ದಾರೆ. ಸಚಿವರು ಶಾಸಕರ ನಡುವೆ ಗಲಾಟೆಯಾಗಿದೆ. ಇಬ್ಬರು ಪರಸ್ಪರ ಕೈ ಮಿಲಾಯಿಸಲು ಮುಂದಾದರು ಎನ್ನಲಾಗ್ತಿದೆ. ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕಿ ಸೀಮಾ ಟ್ರಾನ್ಸ್ಫರ್ ವಿಚಾರವೇ ಇವರಿಬ್ಬರ ಜಗಳಕ್ಕೆ ಕಾರಣ. ಸದ್ಯ ಬೇಲೂರಿನಲ್ಲಿರೋ ಸೀಮಾರನ್ನ ಕಡೂರಿಗೆ ಟ್ರಾನ್ಸ್ಫರ್ ಕೇಳಿದ್ರು ಬೆಳ್ಳಿ ಪ್ರಕಾಶ್ ಮನವಿಗೆ ಬಿಎಸ್ವೈ ಮುದ್ರೆ ಕೂಡ ಬಿದ್ದಿತ್ತು. ಆದ್ರೂ ಈವರೆಗೆ ಟ್ರಾನ್ಸ್ಫರ್ ಆಗಿರಲಿಲ್ಲ. ಅದೇ ಇವತ್ತಿನ ಗಲಾಟೆಗೆ ಕಾರಣ. ವಿಧಾನಸೌಧದ ಕ್ಯಾಂಟೀನ್ನಲ್ಲೇ ಈ ಗಲಾಟೆ ನಡೆದಿದೆ. ಗಲಾಟೆ ಬಗ್ಗೆ ನಾರಾಯಣಗೌಡರು ನ್ಯೂಸ್ 18ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು. ವರ್ಗಾವಣೆ ಬಗ್ಗೆ ಅವ್ರು ಕೇಳಿದರೆ ನಾವು ಆಗಿ ಶೀಘ್ರದಲ್ಲಿ ಮಾಡಿ ಕಳಿಸ್ಬಿಟ್ಟಿದ್ದೀವಿ. ಅದು 3-4 ದಿನ 2-3 ದಿನ ಲೇಟ್ ಆಗಿದೆ. ಸ್ಯಾಟರ್ಡೆ ಸಂಡೇ ಹಾಲಿಡೇ ಇರುತ್ತೆ ನಿಮಗೆ. ಆಮೇಲೆ ಇವಾಗ ಅಧಿವೇಶನ ಟೈಮ್ನಲ್ಲಿ 1-2 ದಿನ ಹಿಂದೆ ಮುಂದೆ ಆಗುತ್ತೆ. ಅದಕ್ಕೆ ಸ್ವಲ್ಪ ತಾಳ್ಮೆ ತಗೋಬೇಕು ಅವ್ರು. ನಾನು ಹೇಳಿದೆ ತರ್ಸಿ ಕ್ಲಿಯರ್ ಮಾಡ್ತೀನಿ ಬನ್ನಿ ಅಣ್ಣ ಅಂತ ಹೇಳಿದ್ರು. ಅವ್ರು ಏಕವಚನದಲ್ಲಿ ಮಾತಾಡಿದ್ರು. ಆ ರೀತಿ ಮಾತಾಡಬಾರ್ದು ಅಂತ ನಾನು ಹೇಳಿದೆ ಅಷ್ಟೆ. ಏಕವಚನದಲ್ಲಿ ಮಾತಾಡೋದು ನನಗಂತೂ ಏಕವಚನ ಬರಲ್ಲ, ಕೇಳಿಸ್ಕೊಳ್ಳೋಕ್ಕೂ ನನಗಿಷ್ಟ ಇಲ್ಲ. ನನಗೆ ಸರಿಗೆ ಪರಿಚಯನೇ ಇಲ್ಲ. ನಾನೇಕೆ ಅಂತ ಹೇಳಿದ್ರೆ ನಾವೆಲ್ಲ ಈಗ ಹೊಸದಾಗಿ ಬಂದಿರೋರು, ಹೊಸದಾಗೆಲ್ಲ ಆಗಿದೆ. ಆ ರೀತಿ ಲ್ಯಾಂಗ್ವೇಜ್ನಲ್ಲಿ ಅವ್ರು ಮಾತಾಡೋದು ನಮಗೆ ನೋವಾಗಿದೆ. ಯಾರು ಅವರು ಫಸ್ಟ್ ಟೈಮ್ MLA ಆಗಿರೋದಲ್ಲ, ನೆಪ ಏನಿದೆ. ಇದಾದ ಮೇಲೆ ಹೊರಗೆ ಬಂದು ಮಾತನಾಡಿದ ಕೆಸಿಎನ್ ಅಂಥದ್ದೇನೂ ಆಗಿಲ್ಲ ಅಂದ್ರು. ಹಲ್ಲೆಗಿಲ್ಲ ಏನಿಲ್ಲ ರೀ, ಹಲ್ಲೆ ಆಗಿಲ್ಲ. ಯಾರು ಹೇಳಿದ್ರು? ಹಣ ಏನಣ್ಣ, ನಮ್ಮ ಶಾಸಕರ ಪತ್ರಕ್ಕೆ ಬೆಲೆ ಇಲ್ವಾ, ಮಾನ್ಯತೆ ಕೊಡಲ್ವಲ್ಲ, ಎಷ್ಟು ತಿಂಗಳಾಗಿದೆ ಅಣ್ಣ, ಯಾಕಣ್ಣ ಹಿಂಗೆ ಮಾಡ್ತೀರಾ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅವರು ಸಹಿತ ನಾನು ಮಧ್ಯಾಹ್ನ ಕ್ಲಿಯರ್ ಮಾಡ್ತೀನಿ ಅಂದರು. ಏನಣ್ಣ ನಮ್ಮದು ದೌರ್ಭಾಗ್ಯ, ಕರ್ನಾಟಕದ ಶಾಸಕರು ನಾವು ನಾಲಾಯಕ ಶಾಸಕರಾಗ್ಬಿಟ್ಟಿದ್ದೀವಿ, ಇಡೀ ದೇಶದಲ್ಲೇ ಈ ಥರ ಇಲ್ಲ ಅನ್ನೋಂಥ ಹೇಳಿದಂಥ ಸಂದರ್ಭದಲ್ಲಿ ಅವರು ಹೋಗು ಅಂತಂದಾಗ ನಾನು ಸಹಿತ 2 ಮಾತನ್ನು ಅವರು ಆಡಿದ್ದಾರೆ, ನಾನು ಆಡಿದ್ದೀನಿ. ಈ ಗಲಾಟೆ ವೇಳೆ ಸಿದ್ದರಾಮಯ್ಯ, ಈಶ್ವರಪ್ಪ, ಸಿಟಿ ರವಿ ಕೂಡ ಅಲ್ಲೇ ಇದ್ರು. ನಾನು ಅಲ್ಲಿ ಒಳಗಡೆ ಎಂಟರ್ ಆಯ್ತಾ ಇದ್ದೆ. ಅವರಿಬ್ಬರು ಕೂಗಾಡ್ತಾ ಇದ್ರು. ನಾನು ಅಷ್ಟೊತ್ತಿಗೆ ಆಮೇಲೆ ಸಮಾಧಾನ ಮಾಡಿದ್ರು. ಏನು ನಡೀತು ಅಂತ ಗೊತ್ತಿಲ್ಲ. ನಾನು ಕೇಳಿದೆ, ನಾರಾಯಣಗೌಡ ಕರೆದು, ಏನಕ್ಕೆ ಗಲಾಟೆ ಏನು ನಡೀತಾ ಇದೆ, ಅದೇನೋ ಅವ್ರ ಕ್ಷೇತ್ರದ ಏನೋ ಕೆಲಸ ಸರ್, ಹಂಗೆ ಅಂತ ಏನೋ ಹೇಳ್ತಿದ್ದ. ಯಾರೇ ಆಗಲಿ MLAಗಳ ಜೊತೆ ಸೌಜನ್ಯದಿಂದ ನಡ್ಕೋಬೇಕು, ಮಿನಿಸ್ಟರ್ ಜೊತೆನೂ ಕೂಡ ಸೌಜನ್ಯದಿಂದ ನಡ್ಕೋಬೇಕು. ಇಡೀ ರಾಜ್ಯ 6 ಕೋಟಿ ಜನ ನಮ್ಮನ್ನು ನೋಡ್ತಾ ಇದ್ದಾರೆ, ನಮ್ಮ ನಡವಳಿಕೆಗಳನ್ನೆಲ್ಲ ಗಮನಿಸ್ತಾ ಇದ್ದಾರೆ. ನಾವು ಸಜ್ಜನಿಕೆಯಿಂದ ನಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಅಧಿವೇಶನದ ನಡುವೆಯೇ ವಿಧಾನಸೌಧದಲ್ಲೇ ನಡೆದ ಈ ಗಲಾಟೆ ಬಿಜೆಪಿಗರಲ್ಲಿ ಮುಜುಗರ ಸೃಷ್ಟಿಸಿತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಸ್ಯಾಂಡಲ್ವುಡ್ ಡ್ರಗ್ಸ್ ಲಿಂಕ್ ಬಗ್ಗೆ ಮೊದಲು ಧ್ವನಿ ಎತ್ತಿದ್ದು ನಿರ್ದೇಶಕ ಇಂದ್ರಜಿತ್ ಲಂಕೇಶ್. ಇಂದ್ರಜಿತ್ ಸಿಡಿಸಿದ ಬಾಂಬ್ ನಂತರದಲ್ಲಿ ಹೇಗೆ ಸ್ಫೋಟಗೊಳ್ತು ಅಂತ ನೀವು ನೋಡಿದ್ದೀರಿ. ಆದ್ರೆ ಅದೇ ಇಂದ್ರಜಿತ್ ಈಗ ಸಿಸಿಬಿಯ ಡ್ರಗ್ಸ್ ತನಿಖೆ ವಿರುದ್ಧನೂ ಧ್ವನಿ ಎತ್ತಿದ್ದಾರೆ. ಇಬ್ಬರು ನಟಿಯರಷ್ಟೇ ಇರೋದಾ, ಉಳಿದವರನ್ನ ಯಾಕೆ ಬಿಟ್ಟಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಪ್ರಭಾವಿ ಬಿಜೆಪಿ ಮುಖಂಡ ತನಿಖೆ ಮೇಲೆ ಒತ್ತಡ ಹಾಕಿದ್ದಾರೆ ಅನ್ನುವ ಹೊಸ ಬಾಂಬ್ ಕೂಡ ಸಿಡಿಸಿದ್ದಾರೆ. ನಾನು ಬಿಜೆಪಿಯವರ ಒಂದು ಒತ್ತಡ ಇರೋದ್ರಿಂದ ಇದನ್ನ CBI ಬರಬೇಕು, ಇನ್ವೆಸ್ಟಿಗೇಟ್ ಮಾಡಬೇಕು. ದೊಡ್ಡ ವ್ಯಕ್ತಿಗಳು ಇನ್ವಾಲ್ವ್ ಆಗಿದ್ದಾರೆ, ಅವ್ರನ್ನ ಯಾಕೆ ಕರೆಸ್ತಾ ಇಲ್ಲ ನೀವು? ನಟರ ಮಕ್ಕಳು ಮತ್ತು ರಾಜಕಾರಣಿ ಮಕ್ಕಳು, ನಿರ್ದೇಶಕರ ಮಗನೂ ಇದಾನಿದ್ರು, ಡ್ರಗ್ ಸೇವಿಸ್ತಾ ಇಲ್ಲ, ಡ್ರಗ್ ಪೆಡ್ಲಿಂಗ್. CBI ಬಂದ್ರೆ ಇಲ್ಲಿ ಉತ್ತರ ಸಿಗೋದು. ಡ್ರಗ್ ಕೇಸ್, CCB ಮೇಲೆ ಒತ್ತಡ. ಆ ಪ್ರಭಾವಿ ಬಿಜೆಪಿ ನಾಯಕ ಯಾರು?
ಸ್ಯಾಂಡಲ್ವುಡ್ ಡ್ರಗ್ಸ್ ಲೋಕವನ್ನ ಅನಾವರಣ ಮಾಡಿದ್ದ ಇಂದ್ರಜಿತ್ ಲಂಕೇಶ್ ಇವತ್ತು ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ತನಿಖೆ ಮಾಡುತ್ತಿರೋ ಸಿಸಿಬಿ ಮೇಲೆ ಒತ್ತಡ ಇದೆ. ಅರೆಸ್ಟ್ ಆಗಿರೋ ನಟಿಯನ್ನ ಬಿಟ್ಟು ಬಿಡುವಂತೆ ಪ್ರಭಾವಿ ಬಿಜೆಪಿ ನಾಯಕ ಸಿಸಿಬಿಗೆ ಒತ್ತಡ ಹಾಕಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಡ್ರಗ್ಸ್ ಕೇಸ್ನಲ್ಲಿ ರಾಜಕೀಯದ ಲಿಂಕ್ ಇದೆ ಅಂತಾನೂ ಆರೋಪ ಮಾಡಿದ್ದಾರೆ. ಅಲ್ಲದೆ ವಿಪಕ್ಷ ನಾಯಕರ ಮೌನವನ್ನೂ ಪ್ರಶ್ನೆ ಮಾಡಿದ್ದಾರೆ. ಇಲ್ಲಿನ ಪ್ರಭಾವ ನಾಯಕರು ಫೋನ್ ಮಾಡಿ ಬಿಟ್ಬಿಡಿ ಅನ್ನೋರು ಇವತ್ತು ಪ್ರೆಷರ್ ಹಾಕಲ್ವಾ, ಹಾಕ್ತಾ ಇಲ್ವಾ? ಈ ಇನ್ವೆಸ್ಟಿಗೇಷನ್ ಎಲ್ಲ ನೋಡಿದ್ರೆ ನನಗೆ ಯಾಕೋ ಒಂದು ತ್ಯಾಪೆ ಹಚ್ಚಿದಂಗಿದೆ. ಇದು ವಿರೋಧ ಪಕ್ಷ ಮಾಡೋ ಅಂಥ ಕೆಲಸ. ಇದು ಇಲ್ಲಿ ವಿರೋಧ ಪಕ್ಷರು ಕೇಳಬೇಕಾದ ಪ್ರಶ್ನೆಗಳು ಮಾಧ್ಯಮದವ್ರು ಕೇಳ್ತಾ ಇದ್ದಾರೆ. ಅದೇ ದುರಂತ. ಇಲ್ಲಿ ಸ್ಟೇಟ್ ಪಾಲಿಟಿಕ್ಸಲ್ಲಿ ಕೇಳೋರು ಯಾರೂ ಇಲ್ಲ. ಮತ್ತು ಅಲ್ಲಿ ಮುರಳೀಧರ್ ರಾವ್ ಅವರು ಅವರೇ ಸಿಕ್ಕಾಕೊಂಡಿದ್ದಾರೆ ಇದರಲ್ಲಿ, ಈ ವಿಷಯದಲ್ಲಿ. ರಾಗಿಣಿನ ನೀವು BJPಗೆ ಸೇರಿಸ್ಕೊಳ್ಳಿ ಅಂತ. ಸೊ ಎಲ್ಲ ಕಾರಣಗಳಿಂದ ಅಲ್ಲಿ ಸೆಂಟ್ರಿಗೆ ಸರಿಯಾಗಿರೋ ಸುದ್ದಿಗಳು ಹೋಗ್ತಾ ಇಲ್ಲ. ಡ್ರಗ್ ಕೇಸ್ನಲ್ಲಿ ನಟಿಯರಷ್ಟೇ ಅಲ್ಲ, ರಾಜಕಾರಣಿಗಳ ಮಕ್ಕಳೂ ಇದ್ದಾರೆ. ಆದರೆ ಬೇರು ಇಲ್ಲದವರನ್ನ ಕರೆತಂದು ನಾಮಕಾವಸ್ಥೆಗೆ ತನಿಖೆ ಮಾಡಲಾಗ್ತಿದೆ ಅನ್ನೋದು ಇಂದ್ರಜಿತ್ ಆರೋಪ. ಪ್ರಮುಖ ಆರೋಪಿ ಆದಿತ್ಯ ಆಳ್ವನನ್ನ ಬಂಧಿಸಿಲ್ಲ. ಕೆಲ ನಟರ ಮಕ್ಕಳನ್ನ ಈವರೆಗೆ ಕರೆಸಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿರುವ ಇಂದ್ರಜಿತ್, ಚಿತ್ರ ನಿರ್ದೇಶಕನ ಮಗನೊಬ್ಬ ಡ್ರಗ್ ಪೆಡ್ಲರ್ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಒಂದು ರಾಜಕಾರಣಿಯ ಆಂಗಲ್ ಇದೆ ಇಲ್ಲಿ. ರಾಜಕಾರಣಿಯ ಮಕ್ಕಳಿದ್ದಾರೆ, ರಾಜಕಾರಣಿಗಳು ಇನ್ವಾಲ್ವ್ ಆಗಿದ್ದಾರೆ. ಅವ್ರನ್ನ ಯಾಕೆ ಕರೆಸ್ತಾ ಇಲ್ಲ ನೀವು? ಅಕ್ಯೂಸ್ಡನ್ನ ಅರೆಸ್ಟ್ ಮಾಡೋಕ್ಕಾಗ್ತಾ ಇಲ್ಲ ನಿಮ್ಮ ಕೈನಲ್ಲಿ. ಆದಿತ್ಯ ಆಳ್ವನ್ ಇನ್ನೂ ಅರೆಸ್ಟೇ ಮಾಡಿಲ್ಲ ನೀವು, ರಾಜಕಾರಣಿ ಮಗ ಅಂದ್ಬಿಟ್ಟು. ಮತ್ತು A1 ಅಕ್ಯೂಸ್ ನಂಬರ್ 1 ಅರೆಸ್ಟ್ ಮಾಡಿಲ್ಲ. ಯಾರ್ಯಾರನ್ನೋ ರೂಟ್ಲೆಸ್ ವಂಡರ್ಸ್ನ ಕರೆಸ್ಬಿಟ್ಟು ನೀವು ಮಾತಾಡ್ಬಿಟ್ಟು ಕಳಿಸ್ತಾ ಇರ ಅಂತಂದರೆ ಇಲ್ಲಿ ಎಲ್ಲರೂ, ನನ್ನ ಮಾತಲ್ಲ ಇದು, ಇಡೀ ಸಾಮಾನ್ಯ ಜನರ ಮಾತು ಈ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ಒಂದು ಕೆಲಸ ಮಾಡ್ತಾ ಇರೋ ಒಂದು ನಿರ್ದೇಶಕನ ಮಗನೂ ಇದ್ದಾನೆ ಇದರಲ್ಲಿ. ನಾಟ್ ಜಸ್ಟ್ ಡ್ರಗ್ ಸೇವಿಸ್ತಾ ಇಲ್ಲ, ಡ್ರಗ್ ಪೆಡ್ಲಿಂಗ್. ಅದನ್ನ ಯಾಕೆ ನೀವು ಅದನ್ನ ಬಗ್ಗೆ ಆಕ್ಷನ್ ತಗೊತಾ ಇಲ್ಲ? ಇದನ್ನ CBI ಬರಬೇಕು, ಇನ್ವೆಸ್ಟಿಗೇಟ್ ಮಾಡಬೇಕು, ಇದಕ್ಕೆ ಉತ್ತರ ಸಿಗುತ್ತೆ. ನಶೆ ನಟಿಯರಿಗೆ ಜೈಲು ಕಂಬಿಯೇ ಗತಿ. ರಾಗಿಣಿ ಸೈಲೆಂಟ್, ಸಂಜನಾ ವೈಲೆಂಟ್. ಪರಪ್ಪನ ಅಗ್ರಹಾರದಲ್ಲಿ ಜೈಲೂಟ ತಿಂತ ಸೊಳ್ಳೆಗಳಿಂದ ಕಚ್ಚಿಸಿಕೊಳ್ತಿರೋ ರಾಗಿಣಿ ಹಾಗೂ ಸಂಜನಾ ಇವತ್ತಾದರೂ ಬೇಲ್ ಸಿಗಬಹುದಾ ಅಂತ ಕಾದು ಕುಳಿತಿದ್ರು. ಆದರೆ ಕೋರ್ಟ್ ಇಬ್ಬರ ಜಾಮೀನು ಅರ್ಜಿಯನ್ನು ಸೆಪ್ಟೆಂಬರ್ 24ಕ್ಕೆ ಮುಂದೂಡಿದೆ. ಹೀಗಾಗಿ ನಶೆ ನಟಿಯರು ಇನ್ನೂ 3 ದಿನ ಜೈಲಿನಲ್ಲೇ ಕಾಲ ಕಳೆಯಬೇಕಿದೆ. ಕೋರ್ಟ್ ವಿಚಾರಣೆ ಆರಂಭವಾದಾಗ ರಾಗಿಣಿ ಪರ ವಕೀಲರು ಜಾಮೀನಿಗಾಗಿ ತೀವ್ರ ಪ್ರಯತ್ನ ಮಾಡಿದ್ರು. ಅವರ ವಾದ, ಅದಕ್ಕೆ ಸಿಸಿಬಿ ಪ್ರತಿವಾದ ಹೀಗಿತ್ತು ನೋಡಿ. ರಾಗಿಣಿ ಬಂಧನದ ವೇಳೆ ಕಾನೂನು ಪ್ರಕ್ರಿಯೆಯನ್ನು ಪಾಲಿಸಿಲ್ಲ ಅಂತ ಹೇಳಿದ ರಾಗಿಣಿ ಪರ ವಕೀಲರು ಎಫ್ಐಆರ್ ದಾಖಲಿಸುವ ಮುನ್ನವೇ ಸಿಸಿಬಿ ಪೊಲೀಸರು ರಾಗಿಣಿಯನ್ನ ತನಿಖೆ ಮಾಡಿದ್ದಾರೆ. ಮತ್ತೊಬ್ಬ ಆರೋಪಿ ಕೊಟ್ಟ ಹೇಳಿಕೆ ಆಧರಿಸಿ ಹೆಸರು ಸೇರಿಸಿದ್ದಾರೆ. ರಾಗಿಣಿ ತನಿಖೆಗೆ ಸಹಕರಿಸಿದ್ದಾರೆ. ಅಲ್ಲದೆ ಕೋವಿಡ್ ಸಂದರ್ಭದಲ್ಲಿ ರಾಗಿಣಿ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿದ್ದರು ವಾದ ಮಂಡಿಸಿದ್ರು. ಈ ವಾದಕ್ಕೆ ಸಿಸಿಬಿ ಪರವಾಗಿ SPC ಪ್ರತಿವಾದ ಮಂಡಿಸಿದ್ರು. ರಾಗಿಣಿ ಪಾರ್ಟಿಗೆ ಬಂದವರಿಗೆ ಡ್ರಗ್ಸ್ ಸಪ್ಲೈ ಮಾಡಿದ್ದಾರೆ. ಅದಕ್ಕಾಗಿ ಆಂಧ್ರ, ಗೋವಾ, ಪಂಜಾಬ್ ಮತ್ತು ಮುಂಬೈನಿಂದ ಡ್ರಗ್ಸ್ ತರಿಸಿದ್ದಾರೆ. ಕೆಲ ವಿದೇಶಿಗರಿಂದಲೂ ಡ್ರಗ್ಸ್ ತರಿಸಿಕೊಂಡಿದ್ದಾರೆ. ಅಲ್ಲದೆ ರಾಗಿಣಿ ವಿಚಾರಣೆಗೆ ಸಹಕರಿಸಿಲ್ಲ. ಅವರ ಮೊಬೈಲ್ ಪಾಸ್ವರ್ಡ್ ನೀಡಲಿಲ್ಲ. ಟೆಕ್ನಿಕಲ್ ಎಕ್ಸ್ಪರ್ಟ್ ಸಹಾಯದಿಂದ ಮೊಬೈಲ್ ಓಪನ್ ಮಾಡಲಾಗಿದೆ. ಅಲ್ಲದೆ ರಾಗಿಣಿ ವೈದ್ಯಕೀಯ ಪರೀಕ್ಷೆಗೂ ಸಹಕರಿಸಿಲ್ಲ. ನೀರನ್ನು ಮಿಶ್ರ ಮಾಡಿ ಯೂರಿನ್ ಸ್ಯಾಂಪಲ್ ನೀಡಿದ್ದಾರೆ ಅಂತ ಕೋರ್ಟ್ ಮುಂದೆ ವಾದಿಸಿ ಜಾಮೀನು ನೀಡದಂತೆ ಮನವಿ ಮಾಡಿದ್ರು. ಎರಡೂ ಕಡೆಯ ವಾದ ಆಲಿಸಿದ ನ್ಯಾಯಾಧೀಶರು ನಟಿ ರಾಗಿಣಿಯ ಬೇಲ್ ಅರ್ಜಿಯ ವಿಚಾರಣೆಯನ್ನ ಸೆಪ್ಟೆಂಬರ್ 24ಕ್ಕೆ ಮುಂದೂಡಿದ್ರು. ಇನ್ನು ಸಂಜನಾ ಬೇಲ್ ವಿಚಾರದಲ್ಲಿ ಸಿಸಿಬಿ ಅವರು ಆಕ್ಷೇಪಣೆ ಸಲ್ಲಿಕೆಗೆ ಕಾಲಾವಕಾಶ ಕೇಳಿದ್ರು. ಹೀಗಾಗಿ ಸಂಜನಾ ಬೇಲ್ ಅರ್ಜಿ ವಿಚಾರಣೆ ಕೂಡ ಗುರುವಾರಕ್ಕೆ ಮುಂದೂಡಲಾಗಿದೆ. ಜಾಮೀನು ಅರ್ಜಿ ಮತ್ತೊಮ್ಮೆ ಮುಂದೂಡಿಕೆಯಾದ ಸುದ್ದಿ ಕೇಳಿದ ತಕ್ಷಣ ನಟಿ ಸಂಜನಾ ಜೈಲಿನಲ್ಲಿ ಕಿರುಚಾಡಿದ್ರಂತೆ. ನನ್ನನ್ನು ಜೈಲಿನಿಂದ ರಿಲೀಸ್ ಮಾಡಿ ಅಂತ ಅರ್ಚಾಡಿದ್ರಂತೆ. ಆದರೆ ರಾಗಿಣಿ ಫುಲ್ ಸೈಲೆಂಟ್ ಆಗಿದ್ದರು ಅಂತ ಜೈಲಿನ ಮೂಲಗಳಿಂದ ತಿಳಿದು ಬಂದಿದೆ. ಈ ಮಧ್ಯೆ ನಿನ್ನೆ ಸಿಸಿಬಿಯಿಂದ ಅರೆಸ್ಟ್ ಆಗಿರೋ ಶ್ರೀ ಅಲಿಯಾಸ್ ಶ್ರೀನಿವಾಸ್ ಸುಬ್ರಹ್ಮಣ್ಯನ್ ಮನೆಯಲ್ಲೇ ಗಾಂಜಾ ಗಿಡ ಬೆಳೆಸಿರೋದು ಬಯಲಾಗಿದೆ. ಆರೋಪಿ ಶ್ರೀ ತನ್ನ ವೈಯಕ್ತಿಕ ಬಳಕೆಗಾಗಿ ಮನೆಯಲ್ಲೇ ಗಾಂಜಾ ಗಿಡ ನೆಟ್ಟಿದ್ದ. ಅಲ್ಲದೆ ಈತನ ಮನೆಯಲ್ಲಿ ಇತರೆ ಮಾದಕ ವಸ್ತುಗಳು ಸಹ ಪತ್ತೆಯಾಗಿವೆ. ಇನ್ನೊಂದೆಡೆ ಪಾರ್ಟಿ ನಡೆದ ಸ್ಥಳಗಳ ತಪಾಸಣೆಗೆ ಇಳಿದಿರೋ ಸಿಸಿಬಿ ಟೀಮ್ ಪಾರ್ಟಿ ನಡೆದಿರೋ ಹೋಟೆಲ್ಗಳಿಗೆ ನೋಟಿಸ್ ಕೊಟ್ಟು ಸಿಸಿಟಿವಿ ಫುಟೇಜ್ ಕೊಡುವಂತೆ ಸೂಚನೆ ಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನೊಂದು ಕಡೆ ಸ್ಯಾಂಡಲ್ವುಡ್ನ ಡ್ರಗ್ಸ್ ಕೇಸ್ಗೆ ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ನಟ ಲೂಸ್ ಮಾದ, ಕ್ರಿಕೆಟಿಗ ಅಯ್ಯಪ್ಪ ವಿಚಾರಣೆ ಕೂಡ ನಡೆದಿದೆ ಶಾಂತಿನಗರದ ಕಚೇರಿಯಲ್ಲಿ. ISD ಪೊಲೀಸರು ಮೊನ್ನೆ ಇಬ್ಬರನ್ನ ವಿಚಾರಣೆ ಮಾಡಿದ್ದಾರೆ. ವಿಚಾರಣೆ ವೇಳೆ ಡ್ರಗ್ ಬಗ್ಗೆ ನಮ್ಗೇನು ಗೊತ್ತಿಲ್ಲ ಅಂತ ಹೇಳಿದಾರಂತೆ ಇವರಿಬ್ಬರು. ಅಲ್ಲದೆ ಮತ್ತಿಬ್ಬರು ಕಿರುತೆರೆ ನಟಿಯರಿಗೂ ಕೂಡ ನಾಳೆಯೇ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ಕೊಟ್ಟಿದ್ದಾರಂತೆ. ಮಾಜಿ ಗೃಹ ಸಚಿವರಿಗೆ ಮತ್ತೆ ಸಂಕಷ್ಟ ಆರಂಭ ಆಗಿದೆಯಾ? ಯಾಕೆ ಏನು ಅನ್ನೋದನ್ನ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಡಿವೈಎಸ್ಪಿ ಗಣಪತಿ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮಾಜಿ ಸಚಿವ KJ ಜಾರ್ಜ್ಗೆ ಸಿಬಿಐ ಸಮನ್ಸ್ ಜಾರಿ ಮಾಡಿದೆ.
ಖುದ್ದು ಭೇಟಿ ಮಾಡಿದ ಸಿಬಿಐ ಅಧಿಕಾರಿಗಳಿಂದ ಜಾರ್ಜ್ಗೆ ಸಮನ್ಸ್ ನೀಡಲಾಗಿದೆ. ವಿಧಾನಸೌಧಕ್ಕೆ ಜಾರ್ಜ್ ಅನ್ನು ಹೊಡ್ಕೊಂಡು ಬಂದಿದ್ರು ಸಿಬಿಐ ಅಧಿಕಾರಿಗಳು. ವಿಧಾನಸೌಧದ ವಿಪಕ್ಷ ನಾಯಕರ ಕೊಠಡಿಗೆ ಬಂದಿದ್ರು. ಕೆಜೆ ಜಾರ್ಜ್ ಸಂಪರ್ಕ ಮಾಡಬೇಕು ಅಂತ ಹೇಳಿ ಕೆಜೆ ಜಾರ್ಜ್ ನಂಬರ್ ಪಡ್ಕೊಂಡು ಜಾರ್ಜ್ ಸಂಪರ್ಕ ಮಾಡಿದ್ರು. ಆ ಬಳಿಕ ಕೆಜೆ ಜಾರ್ಜ್ಗೆ ಸಮನ್ಸ್ ಜಾರಿ ಮಾಡಿದ್ದಾರೆ. ಇನ್ನು ಕೆಜೆ ಜಾರ್ಜ್ಗೆ ಸಮನ್ಸ್ ಜಾರಿ ಮಾಡಿದ್ದು ಖುಷಿಯಾಗಿದೆ, ನಮಗೆ ನ್ಯಾಯ ಸಿಗುತ್ತೆ ಅನ್ನುವ ನಂಬಿಕೆ ಇದೆ ಅಂತ ಕೊಡಗಿನಲ್ಲಿ ಗಣಪತಿ ಕುಟುಂಬಸ್ಥರು ಹೇಳಿದ್ದಾರೆ. ಸೆಪ್ಟೆಂಬರ್ 28ಕ್ಕೆ ಸಮನ್ಸ್ ಅನ್ನ ಜಾರಿಗೊಳಿಸಲಾಗಿದೆ. ವಿಚಾರಣೆಗೆ ಹಾಜರಾಗಬೇಕಾಗಿದೆ. ರಾಜ್ಯದ ಮಲೆನಾಡು ಕರಾವಳಿಯಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಉಡುಪಿಯಲ್ಲಂತೂ ಪ್ರವಾಹಕ್ಕೆ ಸಿಲುಕಿದವರ ರಕ್ಷಣೆಯೇ ದುಸ್ಸಾಹಸ ಆಗಿದ್ದು, ಹಾಗೆ ಅಲ್ಲಲ್ಲಿ ಗುಡ್ಡ ಕುಸಿತವೂ ಸಂಭವಿಸಿದೆ. ಉಡುಪಿಯಲ್ಲಿ ಇನ್ನೂ 2 ದಿನ ಭಾರೀ ಮಳೆ ಮುನ್ಸೂಚನೆ. ವಿಪತ್ತು ನಿರ್ವಹಣಾ ತಂಡಗಳು ಉಡುಪಿಯಲ್ಲೇ ಬೀಡು ಬಿಟ್ಟಿವೆ. ಯಾವುದೇ ಅನಾಹುತ ಸಂಭವಿಸದಂತೆ ಮುಂಜಾಗ್ರತೆ ಕೈಗೊಳ್ಳಲಾಗಿದೆ. ಈಗಾಗಲೇ ಸ್ಥಳೀಯರು, ಹಿರಿಯ ನಾಗರಿಕರು, ಗರ್ಭಿಣಿಯರು, ಮಕ್ಕಳು, ವೃದ್ಧರನ್ನು ರಕ್ಷಣೆ ಮಾಡಿದ್ದಾರೆ. ಅಲೆವೂರು ಗ್ರಾಮದಲ್ಲಿ ಸಿಲುಕಿದ್ದವರ ರಕ್ಷಣೆಯಾಗಿದೆ. ಜನರೊಂದಿಗೆ ಜಾನುವಾರುಗಳ ರಕ್ಷಣೆಯೂ ಆಗಿದೆ. ಮಳೆ ಪ್ರಮಾಣ ಹೆಚ್ಚುತ್ತಲೇ ಇದೆ. ಹೀಗಾಗಿ ನದಿ, ಸಮುದ್ರ ತೀರದ ಜನ ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ಕೊಡಲಾಗಿದೆ. ಹಲವು ಕಡೆಗಳಲ್ಲಿ ಮನೆ ಕುಸಿತ ಕೂಡ ಆಗಿದೆ. ಬಡಗುಪೇಟೆಯಲ್ಲಿ ಕುಸಿದು ಬಿದ್ದ ಮನೆಯಿಂದ 3 ಹಿರಿಯ ನಾಗರಿಕರು ಬಚಾವಾಗಿದ್ದಾರೆ. ಕಾಪು ತಾಲೂಕಿನ ಪೆರಡೂರಿನಲ್ಲೂ ಮನೆ ಕುಸಿದಿರೋ ದೃಶ್ಯ ಸೆರೆಸಿಕ್ಕಿದೆ. ಈ ಮಧ್ಯೆ ಮಣಿಪಾಲದಲ್ಲಿ ಭೂಕುಸಿತ ಸಂಭವಿಸಿದೆ. ಮಲ್ಪೆ ಮೊಣಕಾಲ್ಮೂರು ಹೆದ್ದಾರಿ ಪಕ್ಕದಲ್ಲಿ ಭೂಕುಸಿತ ಆಗಿದೆ. ಹೆದ್ದಾರಿ ಕಾಮಗಾರಿಯಲ್ಲಿ ನೀರು ಹರಿದ ಪರಿಣಾಮ ಭೂಮಿ ಕುಸಿದಿದೆ. ಮತ್ತೊಂದೆಡೆ ಕೊಡಗಿನ ಕರಡಿಗೋಡಿನಲ್ಲಿ 15 ಹೆಚ್ಚು ಮನೆಗಳು ಜಲಾವೃತವಾಗಿವೆ. ರಸ್ತೆ ಸಂಚಾರವಿಲ್ಲದೆ ಜನ ಪರದಾಡ್ತಿದ್ದಾರೆ. ಬಾಗಲಕೋಟೆಯಲ್ಲಿ ಎಡಬಿಡದೆ ಮಳೆ ಸುರಿತಾ ಇದೆ. ಆಸ್ಪತ್ರೆಗೆ ಹೋಗಲು ರೋಗಿಗಳು ಪರದಾಡ್ತಿದ್ದಾರೆ. ಮಳೆಯಲ್ಲೇ ಸ್ಟ್ರೆಚರ್ ಮೇಲೆ ಸ್ಕ್ಯಾನಿಂಗ್ಗೆ ಕರ್ಕೊಂಡು ಹೋದ ದೃಶ್ಯ ಮನಕಲುಕುವಂತಿತ್ತು. ವಿಜಯಪುರ ಜಿಲ್ಲೆ ತಾಳಿಕೋಟೆ ಪಟ್ಟಣದ ಬಳಿಯ ಡೋಣಿ ಸೇತುವೆ ಮುಳುಗಡೆಯಾಗಿದೆ. ಜಲಾವೃತವಾದ ಸೇತುವೆ ಮೇಲೆ ಜನ ಓಡಾಡ್ತಿದ್ದಾರೆ. ಸೇತುವೆ ಮುಳುಗಿದ ಕಾರಣ ಕೆಲ ಗ್ರಾಮಗಳ ಸಂಪರ್ಕ ಕಡಿತ ಆಗಿದೆ. ತುಂಗಭದ್ರಾ ಡ್ಯಾಂನಿಂದ ನೀರು ಬಿಟ್ಟ ಪರಿಣಾಮ ಕೊಪ್ಪಳ, ಬಳ್ಳಾರಿ ಜಿಲ್ಲೆಗೆ ಸಂಪರ್ಕ ಕಲ್ಪಿಸುವ ಕಂಪ್ಲಿ ಸೇತುವೆ ಮುಳುಗಡೆ ಹಂತ ತಲುಪಿದೆ. ನದಿ ಪಾತ್ರದ ಗ್ರಾಮದ ಜನರಲ್ಲಿ ಆತಂಕ ಹೆಚ್ಚಿದೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ಪ್ರವಾಹ ಉಂಟಾಗಿದೆ. ಹೊನ್ನಾವರದ ಗುಂಡ್ಲಬಾಳ, ಭಾಸ್ಕೇರಿ ಭಾಗದಲ್ಲಿ ಹಳ್ಳಗಳು ತುಂಬಿ ಮನೆಗಳಿಗೆ ನೀರು ನುಗ್ಗಿದೆ. ಉಕ್ಕಿ ಹರಿತಾ ಇರುವ ಶರಾವತಿಯಿಂದ ಕೃಷಿ ಭೂಮಿ ನಾಶವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಸಮುದ್ರದ ಅಲೆಗಳ ಅಬ್ಬರವೂ ಹೆಚ್ಚಾಗಿದೆ. ಕಡಲ ಅಬ್ಬರಕ್ಕೆ ದಡಕ್ಕೆ ಅಪ್ಪಳಿಸಿದೆ ಮೀನುಗಾರಿಕಾ ಬೋಟ್. ಮೀನುಗಾರಿಕೆಗೆ ತೆರಳದಂತೆ ಸೂಚನೆ ನೀಡಲಾಗಿದೆ. ಕೊಡಗಿನ ಮಳೆಯಿಂದಾಗಿ ಹಾಸನದ ರಾಮನಾಥಪುರ, ಕೋಣನೂರು ಸುತ್ತಮುತ್ತ ಭತ್ತದ ಗದ್ದೆ ಮುಳುಗಿ ಹೋಗಿದೆ. ಚಿಕ್ಕಮಗಳೂರು ಜಿಲ್ಲೆ ಚಾರ್ಮಾಡಿ ಘಾಟ್ನಲ್ಲಿ ಗುಡ್ಡ ಕುಸಿತ ಸಂಭವಿಸಿದೆ. ಜೆಸಿಬಿಗಳ ಮೂಲಕ ತೆರವು ಮಾಡಲಾಗಿದೆ. ಮಂಡ್ಯ ನಗರದ ವಿವಿ ರೋಡ್ನಲ್ಲಿ ಬಿರುಗಾಳಿ ಮಳೆಗೆ ಬೃಹತ್ ಗಾತ್ರದ ಮರ ಉರುಳಿ ಬಿದ್ದಿದೆ. 1 ಕಾರು, 20ಕ್ಕೂ ಹೆಚ್ಚು ಬೈಕುಗಳು ಜಖಮ್ಮಾಗಿವೆ. ಕಲಬುರಗಿಯಲ್ಲಿ ಮಳೆ ಹೆಚ್ಚಿದ್ದು ಹೊಲಗಳು ಜಲಾವೃತವಾಗಿವೆ. ಉದ್ದು, ಹೆಸರು, ಎಳ್ಳು ಬೆಳೆಗೆ ಹಾನಿಯಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಮುಳ್ಳಯ್ಯನಗಿರಿ, ದತ್ತಪೀಠ ಭಾಗದಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಹೆಬ್ಬೆ ಜಲಪಾತ ಮೈದುಂಬಿ ಹರಿತಾ ಇದೆ. ಹಾಗೆ ಕೊಡಗು ಜಿಲ್ಲೆಯ ಮಳೆಯಿಂದಾಗಿ ಮಡಿಕೇರಿ ತಾಲೂಕಿನ ಅಬ್ಬಿಯಾಲ ಫಾಲ್ಸ್ ಕೂಡ ಧುಮ್ಮಿಕ್ಕಿ ಹರಿತಾ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನುಳಿದ ಪ್ರಮುಖ ಸುದ್ದಿಯನ್ನ ನೋಡೋಣ, ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಇಲ್ಲಿ PLA ಉಪಟಳ ನಡೀತಾನೆ ಇದೆ. ಭಾರತ ಸೈನಿಕರು LAC ಬಳಿ 6 ಪರ್ವತಗಳನ್ನ ಮೆಟ್ಟಿ ನಿಂತಿರೋದು ಚೀನಾವನ್ನ ಕೆರಳಿಸಿದೆ. ಈ ಮಧ್ಯೆ 6ನೇ ಸುತ್ತಿನ ಕೋರ್ ಕಮಾಂಡರ್ಗಳ ಮೀಟಿಂಗ್ ಸಹ ಬಹಳ ಕುತೂಹಲಕ್ಕೆ ಕಾರಣವಾಗಿದೆ.
ಗಡಿಯಲ್ಲಿ ಉಪಟಳಕ್ಕೆ ಶಾಸ್ತಿ. ಪರ್ವತಗಳ ಮೆಟ್ಟಿ ನಿಂತ ಭಾರತ ಸೇನೆ. ಗಡಿಯುದ್ದಕ್ಕೂ ಚೀನಾ ಉಪಟಳ ಇನ್ನೂ ನಿಂತಿಲ್ಲ. ಚೀನಾ ಸೈನಿಕರ ಹಿಮ್ಮೆಟ್ಟಿಸೋ ಕೆಲಸ ಮಾಡ್ತಿದೆ ಭಾರತ ಸೇನೆ. ಪೂರ್ವ ಲಡಾಖ್ನ ಗಡಿ ನಿಯಂತ್ರಣ ರೇಖೆ ಬಳಿಯ 6 ಪ್ರಮುಖ ಬೆಟ್ಟ ಪ್ರದೇಶಗಳನ್ನು ಆಕ್ರಮಿಸಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ನರಿಬುದ್ಧಿಯ ಚೀನಾ ಇನ್ನಷ್ಟು ಕಿರಿಕ್ ಮಾಡ್ತಿದೆ. ಉದ್ವಿಗ್ನ ಪರಿಸ್ಥಿತಿ ಹಿನ್ನೆಲೆಯಲ್ಲಿ 6ನೇ ಸುತ್ತಿನ ಸಭೆ ನಡೆದಿದೆ. ಕೋರ್ ಕಮಾಂಡರ್ಗಳ ಮೀಟಿಂಗ್ನಲ್ಲಿ ಭಾರತ ಅನೇಕ ಅಂಶಗಳನ್ನು ಪ್ರಸ್ತಾಪಿಸಿದೆ. ಗಡಿಯುದ್ದಕ್ಕೂ ನಿಯೋಜಿಸಿರುವ ಸೇನೆ ವಾಪಸ್ ಪಡಿಬೇಕು. ಗಡಿಯ 15 ಗಸ್ತು ಪ್ರದೇಶಗಳಲ್ಲೂ ಮುಕ್ತ ಸಂಚಾರಕ್ಕೆ ಅವಕಾಶ. ಒತ್ತುವರಿ ಮಾಡಿಕೊಂಡಿರೋ ಜಾಗದಿಂದ ಚೀನಾ ಸೇನೆ ಹಿಂದೆ ಸರಿಬೇಕು. LAC ಬಳಿ ಎಲ್ಲಾ ರಾಜತಾಂತ್ರಿಕ ನಿಯಮ ಪಾಲನೆ. ಭಾರತ ಸೈನಿಕರು ಹತ್ತಿ ಕೂತಿರೋ ಚುಶುಲ್ ಭಾರತದ್ದು ಅಂತ ಒಪ್ಪಬೇಕು. ಹೀಗೆ ಎಲ್ಲ ಅಂಶಗಳನ್ನ ಭಾರತ ಈ ಸಭೆಯಲ್ಲಿ ಪ್ರತಿಪಾದಿಸುತ್ತಿದೆ. ಚೀನಾ ಗಡಿಯಲ್ಲಿ ರಫೇಲ್ ರಣಧೀರ. ಕೆಣಕಿದ್ರೆ ಕಾದಿದೆ ಕಂಟಕ. ಈ ಮಧ್ಯೆ ಭಾರತದ ವಾಯುಪಡೆ ಸೇರ್ಪಡೆಯಾಗಿರೋ ರಫೇಲ್ ಈಗಾಗಲೇ ಭಯ ಹುಟ್ಟಿಸುತ್ತಿವೆ. ಚೀನಾ ಗಡಿ ಉದ್ವಿಗ್ನಗೊಂಡಿರೋ ಬೆನ್ನಲ್ಲೇ ಲಡಾಖ್ ಏರ್ಬೇಸ್ಗೆ ರಫೇಲ್ ಬಂದಿಳಿದಿವೆ. ಹೀಗಾಗಿ ಭಾರತ ಸೈನಿಕರ ಹುಮ್ಮಸ್ಸು ಇಮ್ಮಡಿಗೊಂಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಈಗ ಬಿಗ್ ಸ್ಟೋರಿ ಪ್ರಸಾರವಾಗುತ್ತೆ, ತಪ್ಪದೆ ನೋಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.